ಸ್ನೇಹಿತರೆ ನಮಸ್ಕಾರ. ಗಂಡ ಎಂತವನೇ ಆಗಲಿ, ಕೆಟ್ಟವನೋ ಕೊಲೆಗಡಕನೋ, ಗಂಡನೇ. ಕೈ ಹಿಡಿದು ಸಪ್ತಪದಿಯನ್ನು ತುಳಿದು ಮದುವೆ ಆದ ಬಳಿಕ ತಾಳಿಗಣ್ಣ ಕಟ್ಟಿಸಿಕೊಂಡ ಬಳಿಕ ಆತ ಎಂತವನಾದರೂ ಕೂಡ ಆತನ ಜೊತೆಗೆ ಸಂಸಾರವನ್ನು ಸಾಗಿಸಬೇಕು ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡಂತಹ ಒಂದು ಸುಸಂಸ್ಕೃತ ಮನೆಯ ಹೆಣ್ಣುಮಗಳು ಈ ವಿಜಯಲಕ್ಷ್ಮಿ ದರ್ಶನ್ ಅವರು. ಅದ್ಯಾವ ದುರಂತನೋ ಅದ್ಯಾವ ಹಣೆ ಬರೋನೋ ಗೊತ್ತಿಲ್ಲ. ಪಾಪ ಆಕೆ ದರ್ಶನನ್ನು ಮದುವೆ ಆದಂಥ ದಿನದಿಂದ ಖುಷಿಯಲ್ಲಿ ಇದ್ದಿದ್ದು ಬಹುಶಃ ಕೆಲವೇ ವರ್ಷಗಳು ಮಾತ್ರ. ಅದಾದ ಬಳಿಕ ಈತನ ಮದ, ಅಹಂಕಾರ ಮತ್ತು ಈತನ ಅಂತಸ್ತು, ಐಶ್ವರ್ಯ ಹೆಚ್ಚಾದಂತೆಲ್ಲ ಈತನ ಮತ್ತೊಂದು ಮುಖವಾಡ ತೆರೆದುಕೊಳ್ತಾ ಹೋಯಿತು. ಒಂದು ಆಡಿಯೋ ಬಹುಶಃ ಸಾಕಷ್ಟು ಜನ ಕೇಳಿಸ್ಕೊಂಡಿರ್ತೀರ, ಈಗಲೂ ಕೂಡ ಅದು ವೈರಲ್ ಆಗ್ತಾಯಿದೆ. ಭಾರಿ ಹಿಂದಿನ ಆಡಿಯೋ. ಯಾವಾಗದು ಈ ದರ್ಶನ್ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ಲು ನೋಡಿ ಯಾರು, ವಿಜಯಲಕ್ಷ್ಮಿ ಅವರು. ಆ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳು ತುಂಬ ಅಂದರೆ ತುಂಬ ಕೆಟ್ಟ ಪದಗಳನ್ನು ಬಳಸಿ ದರ್ಶನ್ ಇದೇ ವಿಜಯಲಕ್ಷ್ಮಿ ಮೇಲೆ ಅವತ್ತು ಮಾತನಾಡಿದ್ದ, ಹಲ್ಲೆಯನ್ನು ಮಾಡಿದ್ದ ಮತ್ತು ಮನುಷ್ಯರು ವರ್ತನೆ ಮಾಡದಂಥ ರೀತಿಯಲ್ಲಿ ಹೆಂಡತಿಯ ಜೊತೆಗೆ ಈ ದರ್ಶನ್ ವರ್ತನೆಯನ್ನು ಮಾಡಿದ್ದ. ಬೇರೆಯವರು ಯಾರೇ ಆಗಿದ್ರೂ ಕೂಡ ದರ್ಶನ್ ಜೊತೆಗೆ ಆವತ್ತಿನಿಂದ ಮುಖ ಕೂಡ ನೋಡೋಕ್ಕೆ ಇಷ್ಟಪಡ್ತಿರಲಿಲ್ಲ. ಅಂತಹ ಮಾತುಗಳನ್ನು ಆಡಿದ್ದ, ಆ ರೀತಿ ವರ್ತನೆಯನ್ನು ಮಾಡಿದ್ದ. ಇನ್ಫ್ಯಾಕ್ಟು ದರ್ಶನನ್ನು ಜೈಲಿಗೂ ಕೂಡ ಕಳಿಸಿದ್ಲು ಇದೇ ವಿಜಯಲಕ್ಷ್ಮಿ. ಆದರೂ ಕೂಡ ಬುದ್ಧಿ ಕಲಿಯದಂಥ ಈ ಕಿಡಿಗೇಡಿ ಇವತ್ತಿಗೆ ಕೊಲೆಗಾರನಾಗಿ, ಆರೋಪಿಯಾಗಿ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಬಿಯನ್ನು ಎಣಿಸ್ತಿದ್ದಾನೆ. ಇದು ಒಂದು ಭಾಗ. ಎರಡನೇ ಭಾಗ, ಇದೇ ವಿಜಯಲಕ್ಷ್ಮಿಗೆ ಈಗ ಇನ್ನೊಂದು ಕಡೆ ಈ ಇಟ್ಕೊಂಡವಳ ಜೊತೆಗೆ ಈ ದರ್ಶನ್ ಇರುವಂಥದ್ದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಿಲ್ಲ. ಅವಮಾನ, ಅಪಮಾನ ಎಲ್ಲವನ್ನು ಕೂಡ ಕೇಳಬೇಕು, ಜೊತೆಗೆ ಕೊಂಕು ಮಾತುಗಳನ್ನು ಕೂಡ ಎದುರಿಸಬೇಕು. ಹೀಗಾಗಿ ಬೇಸತ್ತು ಹೋಗಿದ್ದಂಥ ವಿಜಯಲಕ್ಷ್ಮಿ ಗಂಡನ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಸೈಲೆಂಟ್ ಆಗಿದ್ದು. ಎಲ್ಲಿವರೆಗೆ ಅಂತ ಹೇಳಿದ್ರೆ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟನ್ನೇ ಡಿಲೀಟ್ ಮಾಡಿ ತನ್ನಷ್ಟಕ್ಕೆ ತಾನು ಜೀವನವನ್ನು ಸಾಗಿಸ್ತಾ ಇದ್ಲು. ಆದರೆ ಏನು ಮಾಡ್ತೀರಾ ಹೇಳಿ, ಕಟ್ಕೊಂಡವನು ಬಿಡೋಕ್ಕಾಗುತ್ತಾ? ಬೇರೆ ಯಾರಿದ್ದಾರೆ? ಅಮ್ಮ ಮತ್ತು ತಮ್ಮ ಅವರಂತೂ ಬರಲಿಲ್ಲ. ಈಗ ಕೊನೆಯದಾಗಿ ಉಳಿದಿರೋದು ನಾನು. ಹೀಗಾಗಿ ನಾನೇ ಅವರನ್ನು ಆದಷ್ಟು ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಫೀಲ್ಡ್ಗೆ ಇದ್ದಿದ್ದಾಳೆ ವಿಜಯಲಕ್ಷ್ಮಿ ದರ್ಶನ್. ಯಾವಾಗ ಇವರು ಫೀಲ್ಡಿಗೆ ಇಳಿದ್ರೋ ಅದರ ಜೊತೆಗೆ ಮತ್ತೊಂದು ಸಂಕಷ್ಟವೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರ ಹೆಗಲಿಗೆ ಏರಿದೆ. ದರ್ಶನ್ಗೂ ಕೂಡ ಸಂಕಷ್ಟ ಎದುರಾಗ್ತಿದೆ. ಹಾಗಾದರೆ ಏನಿದು ಎರಡು ಭಿನ್ನ ಪ್ರಕರಣಗಳು, ಭಿನ್ನ ಈ ಆಯಾಮದಲ್ಲಿ ಹೋಗ್ತಿರುವಂಥ ಕೇಸ್ ಏನಿದು, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ಯಾವುದೇ ಹೆಣ್ಣಾಗಿದ್ದರೂ ಕೂಡ ಈ ಕೆಲಸವನ್ನು ಮಾಡ್ತಿದ್ಲೇನೋ, ಆದರೆ ಸ್ವಾಭಿಮಾನ ಇರುವಂಥ ಹೆಣ್ಣೋ ಅಥವಾ ನಿಜವಾಗ್ಲೂ ಕೂಡ ಏನೋ ಒಂದು ಸಂಸ್ಕೃತಿ, ಸುಸಂಸ್ಕೃತಿ ಮತ್ತು ಸಪ್ತಪದಿ ಇವೆಲ್ಲದರ ಮೇಲೆ ನಂಬಿಕೆ, ಗೌರವ, ಹಾಗೆಯೇ ತಾಳಿಯನ್ನು ಕಟ್ಟಿಸ್ಕೊಂಡಂತಹ ಒಂದು ಭಯ, ಭಕ್ತಿ ಇವೆಲ್ಲವೂ ಕೂಡ ಇರೋದಂಥ ಕಾರಣಕ್ಕೋಸ್ಕರ ಇವತ್ತು ವಿಜಯಲಕ್ಷ್ಮಿ ಮತ್ತೆ ತಮ್ಮ ಎಲ್ಲ ನೋವುಗಳನ್ನು, ಸಿಟ್ಟುಗಳನ್ನು, ಬೇಸರವನ್ನು ಮರೆತು ಸೈಡಲ್ಲಿಟ್ಬಿಟ್ಟು ತನ್ನ ಗಂಡನ ರಕ್ಷಣೆಗಾಗಿ ಆಗಮಿಸಿದ್ದಾರೆ. ಹೌದು, ಬಹುಶಃ ಬೇರೆ ಯಾವುದೇ ಹೆಣ್ಣಾಗಿದ್ರೂ ಕೂಡ ಈ ರೀತಿ ಮಾಡ್ತಿರ್ಲಿಲ್ಲ. ಬಟ್ ವಿಜಯಲಕ್ಷ್ಮಿ ಆ ಕೆಲಸವನ್ನು ಮಾಡದೆ ತಾನೊಬ್ಬಳು ಮಾದರಿ ಹೆಣ್ಣು ಅನ್ನೋದನ್ನು ತೋರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಗಂಡ ಎಂಥದೇ ಕೆಲಸ ಮಾಡಿರಲಿ, ಗಂಡನನ್ನು ರಕ್ಷಣೆ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅನ್ನೋ ರೀತಿಯಲ್ಲಿ ಭಾರತೀಯ ಸಂಸ್ಕೃತಿಯ ಹೆಣ್ಣಾಗಿ ಆಕೆಯ ಪ್ರಯತ್ನವನ್ನು ಮಾಡ್ತಿದ್ದಾಳೆ. ದರ್ಶನ್ ಮಾಡಿರೋದು ತಪ್ಪೇ, ದರ್ಶನ್ ಮಾಡಿರೋದು ಕಾನೂನು ಬಾಹಿರವೇ. ಆದರೆ ಹೆಂಡತಿಯಾಗಿ ಈಕೆಯ ಕರ್ತವ್ಯವನ್ನು ಕೂಡ ಈಕೆ ನಿಭಾಯಿಸಬೇಕಲ್ವಾ, ಅದನ್ನು ಮಾಡ್ತಿದ್ದಾಳೆ. ಆದರೆ ಇಲ್ಲಿ ಗಮನಿಸಬೇಕು, ಈ ಸಂದರ್ಭದಲ್ಲೂ ಕೂಡ ಈಕೆ ಏನು ಮಾಡಬೇಕು ಅಷ್ಟನ್ನು ಮಾತ್ರ ಮಾಡ್ತಾ ಇದ್ದಾಳೆ. ಅದ್ರ ಜೊತೆಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿದ್ದಂತಹ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತೆ ವಾಪಸ್ ಆಗಿದ್ದಾರೆ. ಅಕೌಂಟನ್ನು ಡಿಲೀಟ್ ಮಾಡಿದವರು ಮತ್ತೆ ರಿಕವರ್ ಮಾಡ್ಕೊಂಡಿದ್ದಾರೆ. ಬಟ್ ಫಾರ್ ದ ಚೇಂಜ್ ಏನಂತ ಹೇಳಿದ್ರೆ, ಫಾಲೋವರ್ಸ್ ಬಿಟ್ಟರೆ ಫಾಲೋವಿಂಗ್ ಏನೂ ಇಲ್ಲ, ಯಾರನ್ನೂ ಕೂಡ ಫಾಲೋ ಮಾಡ್ತಾ ಇಲ್ಲ. ಜೊತೆಗೆ 1,94,000 ಜನನೇನೋ ಫಾಲೋವರ್ಸ್ ಇದ್ದಾರೆ. ಅದು ಬಿಟ್ಟರೆ ಒಂದೇ ಒಂದು ಪೋಸ್ಟನ್ನು ಕೂಡ ಬಿಟ್ಟಿಲ್ಲ, ಎಲ್ಲವನ್ನು ಕೂಡ ಡಿಲೀಟ್ ಮಾಡಿ ಬಿಸಾಕಿದ್ದಾರೆ. ಯಾವ ಪೋಸ್ಟ್ ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಉಳಿದಿಲ್ಲ, ಎಲ್ಲವನ್ನು ಕೂಡ ಡಿಲೀಟ್ ಮಾಡಿ ಖಾಲಿ ಒಂದು ಅಕೌಂಟನ್ನು ಹಾಗೆ ಇಟ್ಕೊಂಡಿದ್ದಾರೆ. ಅಟ್ ದಿ ಸೇಮ್ ಟೈಮ್ ವಿಜಯಲಕ್ಷ್ಮಿ ಈಗ ಫೀಲ್ಡಿಗೂ ಕೂಡ ಇಳಿದಿದ್ದಾರೆ. ಅದ್ರ ಬೆನ್ನಲ್ಲೇ ಮತ್ತೊಂದು ಸಂಕಷ್ಟವೂ ಕೂಡ ಎದುರಾಗಿದೆ. ಅದ್ರ ಬಗ್ಗೆ ಕೊನೆಗೆ ಹೇಳ್ತೀನಿ. ಈಗ ವಿಜಯಲಕ್ಷ್ಮಿ ದರ್ಶನ್ ಅವರು ಏನು ಮಾಡೋಕ್ಕೆ ಮುಂದಾಗಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಬೆಂಗಳೂರಿನಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಏನಿದೆ, ಈ ಹಿನ್ನೆಲೆಯಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ ಸೇರಿ ಒಟ್ಟು 19 ಮಂದಿಯನ್ನು ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಜೂನ್ 21ರವರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇವರೆಲ್ಲರೂ ಕೂಡ ಇರ್ತಾರೆ. ಆದರೆ ಈಗ ಈ ಪ್ರಕರಣಗಳ ಸಾಕ್ಷಿಗಳ ಕಲೆ ಹಾಕುವಂಥ ಪ್ರಕ್ರಿಯೆ ಒಂದು ಕಡೆ ನಡೀತಿದ್ರೆ, ದರ್ಶನ್ಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಈ ಹಿನ್ನೆಲೆಯಲ್ಲಿ ಪತಿ ದರ್ಶನ್ನನ್ನು ಬಿಡಿಸುವಂಥ ಪ್ರಯತ್ನಕ್ಕೆ ವಿಜಯಲಕ್ಷ್ಮಿ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಫೀಲ್ಡಿಗೆ ಇಳಿದಿದ್ದಾರೆ. ಈಗಾಗಲೇ ಕರ್ನಾಟಕದ ಅತ್ಯುತ್ತಮ ವಕೀಲರನ್ನು
ಕ್ರಿಮಿನಲ್ ಲಾಯರ್ಸ್ಗಳನ್ನು ಭೇಟಿಯಾಗಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹಿಸ್ತಿದ್ದಾರೆ ಮತ್ತು ಅವರಿಗೆ ಯಾರು ಬೆಟರ್ ಅಂತೇಳಿ ಅನಿಸುತ್ತೋ ಅವರಿಗೆ ಕೇಸನ್ನು ಕೊಡಬೇಕು ಅನ್ನುವಂಥ ಚಿಂತನೆಯಲ್ಲೂ ಕೂಡ ಇದ್ದಾರೆ. ಸೊ ದಟ್ ರವಿ ಬಿ ನಾಯಕ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅನಿಲ್ ಕುಮಾರ್ ಅನ್ನುವಂಥ ವಕೀಲರನ್ನು ಕೂಡ ಈಗಾಗಲೇ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈ ಸಾವಿಗೆ ನ್ಯಾಯ ಒದಗಿಸೋದು ಒಂದು ಭಾಗವಾದರೆ, ಮತ್ತೊಂದು ಭಾಗವಾಗಿ ಈಗಾಗಲೇ ಈ ಕೇಸ್ನಿಂದ ದರ್ಶನನ್ನು ರಕ್ಷಣೆ ಮಾಡೋದು ಕೂಡ ಇನ್ನೊಂದು ಭಾಗವಾಗಿ ವಿಜಯಲಕ್ಷ್ಮಿ ಮಾಡ್ತಿರುವಂಥ ಪ್ರಯತ್ನ. ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸೋದಕ್ಕೆ ಚಾಣಕ್ಯ ವಕೀಲಾಗಿರುವಂತಹ ಪ್ರಿ ಪ್ರಸನ್ನಕುಮಾರ್ ಅವರನ್ನು ಸರ್ಕಾರಿ ಅಭಿಯೋಜಕರನ್ನಾಗಿ ನಿಯೋಜನೆ ಮಾಡಲಾಗಿದೆ. ಇದರ ಬೆನ್ನಲ್ಲಿಯೇ ಗಂಡನ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಹ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಿರಿಯ ವಕೀಲರಾಗಿರುವಂತಹ ರವಿ ಬಿ ನಾಯಕ್ ಅವರನ್ನು ಭೇಟಿ ಮಾಡಿದ್ದಾರೆ. ಖ್ಯಾತ ಹಿರಿಯ ವಕೀಲರಾಗಿರುವಂಥ ರವಿ ಬಿ ನಾಯಕ್ ರಾಜ್ಯದ ಅನೇಕ ರಾಜಕಾರಣಿಗಳು ಮತ್ತು ಉನ್ನತ ವ್ಯಕ್ತಿಗಳ ಪ್ರಕರಣದಲ್ಲಿ ವಾದವನ್ನು ಮಂಡಿಸಿ ಅತ್ಯುತ್ತಮ ಕ್ರಿಮಿನಲ್ ಲಾಯರ್ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಹೇಳಿದ್ರೆ, ಡಿ ಗ್ಯಾಂಗ್ಗೆ ಕಾನೂನಿನ ಕಂಟಕ ಬಿಗಿ ಆಗ್ತಿದೆ. ಈ ಪ್ರಕರಣದಿಂದ ದರ್ಶನ್ ಬೆಂಬಲಕ್ಕೆ ಕುಟುಂಬದಲ್ಲಿ ಯಾರೂ ಕೂಡ ಬಂದಿಲ್ಲ. ಹೆತ್ತ ತಾಯಿ ಮತ್ತು ಒಡ ಹುಟ್ಟಿದ ತಮ್ಮ ಇಬ್ಬರೂ ಕೂಡ ಬರಲೇ ಇಲ್ಲ. ಪ್ರಕರಣದ ಬಗ್ಗೆ ತುಟಿಯನ್ನು ಕೂಡ ಬಿಚ್ಚಲಿಲ್ಲ. ದರ್ಶನ್ನಿಂದ ಅಂತರವನ್ನು ಕಾಯ್ದುಕೊಂಡು ಮುಂದುವರೆದಿದೆ. ಆದರೆ ಇಂದು ಗಂಡನನ್ನು ಹೇಗಾದರೂ ಮಾಡಿ ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥ ಶತಪ್ರಯತ್ನವನ್ನು ಪತ್ನಿ ವಿಜಯಲಕ್ಷ್ಮಿ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಸತ್ಯ. ಇನ್ನೊಂದು ಕಡೆ ಇಲ್ಲಿ ವಿಜಯಲಕ್ಷ್ಮಿ ಬಿಡಿಸೋದಕ್ಕೆ ಮತ್ತೊಂದು ಕಾರಣವೂ ಕೂಡ ಇದೆ, ಮತ್ತೊಂದು ಐಡಿಯಾವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಯಾವುದೇ ವಕೀಲರನ್ನು, ಈಗ ರವಿ ಬಿ ನಾಯಕ್ ಈ ಕೇಸನ್ನು ತಗೊಂಡ್ರೂ ಕೂಡ ಒಂದಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಬೇರೆ ಯಾವುದೇ ಆರೋಪಿಗಳ ವಿಚಾರವನ್ನು ಕೋರ್ಟ್ನಲ್ಲಿ ಮಾತನಾಡಬಾರ್ದು. A1 ಇರ್ಬೋದು, A3 ಇರ್ಬೋದು, A4 ಇರ್ಬೋದು, A19ವರೆಗೆ ಯಾವುದೇ ಬೇರೆ ಆರೋಪಿಯ ಬಗ್ಗೆ ನೀವು ತುಟಿಯನ್ನು ಬಿಚ್ಚಬಾರದು. ನೀವು ಮಾತನಾಡಬೇಕಾಗಿರೋದು A2 ಆರೋಪಿಯಾಗಿರುವಂಥ ದರ್ಶನ್ ಅವರ ಬಗ್ಗೆ. ಅವರನ್ನು ಬಿಡಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಒಂದು ಪ್ರಯತ್ನಗಳನ್ನು ಮಾಡಬೇಕು ಕಾನೂನಿನಲ್ಲಿ ಅದನ್ನು ಮಾಡಿ, ಅದು ಬಿಟ್ಟು ಬೇರೆ ಏನೂ ಕೂಡ ಮಾಡೋದು ಬೇಡ ಅನ್ನುವಂತಹ ಮನವಿಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗುತ್ತೆ, ವಿಜಯಲಕ್ಷ್ಮಿಯವರು ಮತ್ತೆ ಅಖಾಡಕ್ಕೆ ಇಳಿದಿದ್ದಾರೆ. ವಿಜಯಲಕ್ಷ್ಮಿಯವರು ಮತ್ತೊಮ್ಮೆ ಅಖಾಡಕ್ಕೆ ಇಳಿದು ತನ್ನ ಗಂಡನನ್ನು ಬಚಾವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಮಾತ್ರ ವಾಸ್ತವ. ಅದೇನೇ ಇದ್ರೂ ಕೂಡ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಕಾನೂನಿನ ಕುಣಿಕೆ ಇದೆಯಲ್ಲ ಭಾರಿ ಬಿಗಿಯಾಗಿದೆ, ಸಾಕ್ಷಿಗಳು ಕೂಡ ಭಾರಿ ಗಟ್ಟಿಯಾಗಿದ್ದಾವೆ. ಹೀಗಾಗಿ ಇದು ಎಲ್ಲಿ ಉಲ್ಟಾ ಹೊಡೆಯುತ್ತೆ ಅನ್ನುವಂತಹ ಒಂದು ಅನುಮಾನ, ಭಯ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಇದು ಒಂದು ಕಡೆ ಆದರೆ, ಈಗ ಮತ್ತೊಂದು ಪ್ರಕರಣದಲ್ಲಿ ಇದೇ ವಿಜಯಲಕ್ಷ್ಮಿ A1 ಆರೋಪಿಯಾಗಿದ್ದು A3 ಆಗಿ ದರ್ಶನ್ ಇದ್ದಾರೆ, A2 ಆಗಿ ಈ ಒಂದು ಪ್ರಕರಣದಲ್ಲಿ ಬೇರೆ ಒಬ್ಬ ಆರೋಪಿ ಇದ್ದಾರೆ. ಹಾಗಾದರೆ ಏನಿದು ಪ್ರಕರಣ ಏನು? ಇಲ್ಲಿ ಈ ಪ್ರಕರಣದಲ್ಲೂ ಕೂಡ ಈಗ ಭಾರಿ ಒಂದು ಅಂತಿಮ ಘಟ್ಟದತ್ತ ಹೋಗುವಂಥ ಸಾಧ್ಯತೆ ಇದೆ. ಇದು ಕೂಡ ಮುಳುವಾಗುವಂಥ ಸಾಧ್ಯತೆ ಇದೆ ದರ್ಶನ್ ಮತ್ತು ದರ್ಶನ್ ದಂಪತಿಗೆ. ಏನದು ಅಂತ ಹೇಳಿದರೆ, ಅರಣ್ಯ ಇಲಾಖೆ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಈಗ ತಯಾರಿಯನ್ನು ನಡೆಸಿರುವಂಥದ್ದು. ಹೌದು, ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಕಾನೂನು ಬಾಹಿರವಾಗಿ ವಿಶಿಷ್ಟ ಪ್ರಭೇದದ ಬಾತುಕೋಳಿಗಳನ್ನು ಸಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಬಾರದಂಥ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟನ್ನು ಈಗಾಗಲೇ ಸಲ್ಲಿಕೆ ಮಾಡಿದಾಗಿದೆ. 5 ನೋಟಿಸ್ ನೀಡಿದರೂ ಕೂಡ ವಿಚಾರಣೆಗೆ ದರ್ಶನ್ ಹಾಜರಾಗಿಲ್ಲ. ನಟ ದರ್ಶನ್ A3 ಆಗಿದ್ದು ಪತ್ನಿ ವಿಜಯಲಕ್ಷ್ಮಿ A1 ಆಗಿದ್ದಾರೆ. ಪ್ರಾಪರ್ಟಿಯ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ A2 ಆಗಿದ್ದಾರೆ. ಇವರು ಯಾರು ಕೂಡ ಈ ವಿಚಾರಣೆಗೆ ಹಾಜರಾಗದೇ ಇರುವಂಥ ಕಾರಣಕ್ಕೋಸ್ಕರ ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿರುವಂತಹ ದರ್ಶನ್ ತೋಟದಲ್ಲಿ ವಿಶಿಷ್ಟ ಪ್ರಭೇದದ ಬಾತುಕೋಳಿಗಳನ್ನು ಸಾಕಲಾಗಿತ್ತು. ಈ ಪ್ರಕರಣದಲ್ಲಿ ದರ್ಶನನ್ನು ಬಂಧಿಸದೆ ನಿರ್ಲಕ್ಷ್ಯ ವಹಿಸಿದಂಥ ಅರಣ್ಯ ಇಲಾಖೆ ನಿಯಮ ಪ್ರಕಾರ ಬಾರ್ ಹೆಡೆಡ್ ಗೂಸ್ ಹಾಕೋದು ಕಾನೂನು ಬಾಹಿರ. ಸೆಲೆಬ್ರಿಟಿ ಆಗಿದ್ದರಿಂದ ವಿಚಾರಣೆಗೆ ಅವಕಾಶ ನೀಡಿದರು. ಇದೀಗ ಅರಣ್ಯ ಇಲಾಖೆ ಪ್ರಕರಣವನ್ನು ಚುರುಕುಗೊಳಿಸಿದೆ ಅನ್ನೋದು ಗೊತ್ತಾಗ್ತಿದೆ. ಯಾವಾಗ ಈ ಪ್ರಕರಣ ಚುರುಕಾಯಿತೋ ಅದಾದ ಬಳಿಕ ಈ ಪ್ರಕರಣವು ಕೂಡ ಇನ್ನಷ್ಟು ಆ್ಯಕ್ಟಿವ್ ಆಗಿದೆ. ಇಲ್ಲೂ ಕೂಡ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ದರ್ಶನ್ಗೆ ದೊಡ್ಡ ಮಟ್ಟದಲ್ಲಿ ಇದೆ ಮತ್ತು ವಿಜಯಲಕ್ಷ್ಮಿಗೂ ಕೂಡ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಈ ಪ್ರಕರಣದ ಬಗ್ಗೆನೂ ಕೂಡ ವಕೀಲರ ಜೊತೆಗೆ ಚರ್ಚಿಸುವಂತಹ ತೀರ್ಮಾನಕ್ಕೆ ವಿಜಯಲಕ್ಷ್ಮಿ ಬಂದಿದ್ದರು. ಹೀಗಾಗಿಯೇ ಇಷ್ಟು ದಿನಗಳ ಕಾಲ ಹೊರಗಡೆ ಎಲ್ಲೂ ಕೂಡ ಕಾಣಿಸದಂಥ ವಿಜಯಲಕ್ಷ್ಮಿ ಸಡನ್ ಆಗಿ ಹೊರಗಡೆ ಬಂದು ವಕೀಲರ ಜೊತೆಗೆ ಈ 2 ಪ್ರಕರಣದ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮೊದಲಿಗೆ ದರ್ಶನನ್ನು ಹೊರಗಡೆ ಕರ್ಕೊಂಬರೋದು ಜಾಮೀನಿನ ಮೂಲಕ, ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮವನ್ನು ತೆಗೆದುಕೊಳ್ಬೇಕು, ಯಾವ ರೀತಿಯಾದಂಥ ಕಾನೂನು ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾತುಕತೆಗಳನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ವಿಜಯಲಕ್ಷ್ಮಿ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಅದೇನೇ ಇದ್ರೂ ಕೂಡ ಸ್ನೇಹಿತರೆ ನೋಡಿ, ಒಂದು ಪ್ರಕರಣ ಹೇಗೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ, ಒಂದು ಪ್ರಕರಣ ಏನೆಲ್ಲ ಆಯಾಮಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ಒಂದು ಚಿಕ್ಕ ಪ್ರಕರಣವಾಗಿ ಶುರುವಾದಂಥದ್ದು ನಂತರ ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಬ್ಬನ ಜೀವವನ್ನು ತೆಗೆಯುವವರೆಗೂ ಕೂಡ ಹೋಗಿ ಅಲ್ಲಿಂದ
ಇಟ್ಕೊಂಡವಳಿಗೋಸ್ಕರ ತನ್ನ ಜೀವನವನ್ನು ಬರ್ಬಾದ್ ಮಾಡಿಕೊಂಡಂತಹ ದರ್ಶನ್ ಒಂದು ಭಾಗವಾದರೆ, ಮತ್ತೊಂದು ಕಡೆ ಆ ನೋವಿನ ಕಡೆಯಲ್ಲಿ ಕೈ ತೊಳೆಯುತ್ತಿರುವಂತಹ ರೇಣುಕಾಸ್ವಾಮಿ ಕುಟುಂಬದ್ದು ಮತ್ತೊಂದು ಭಾಗ. ಈಗ ಅದೆಲ್ಲದರ ನಡುವೆ ಇಡೀ ವ್ಯವಸ್ಥೆಯೇ ಈಗ ಅಲುಗಾಡುವಂತೆ ಮಾಡಿದಂತಹ ವಕೀಲರದು ಮತ್ತೊಂದು ಭಾಗ. ವಕೀಲರು ಇದರಲ್ಲಿ ಯಾವ ರೀತಿ ವಾದವನ್ನು ಮಂಡಿಸ್ತಾರೆ, ದರ್ಶನ್ಗೆ ಜಯ ಸಿಗುವಂತೆ ಮಾಡ್ತಾರೋ ಇಲ್ವೋ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.